ಬೆಂಗಳೂರಿನಲ್ಲಿ ರಸ್ತೆಯ ಕಳಪೆ ಕಾಮಗಾರಿ ಯಾವ ಲೆವೆಲ್ಗಿದೆ, ಯಾವ ಹಂತದಲ್ಲಿದೆ ಅಂದ್ರೆ ಆ ಕಳಪೆ ಕಾಮಗಾರಿ ಮಾಡಿದಂತಹ ರಸ್ತೆಯ ಗುಂಡಿಗೆ ಬಿಎಂಟಿಸಿ ಬಸ್ ಸಿಲುಕ್ಬಿಟ್ಟಿದೆ. ಬಸವನಗುಡಿಯ ಕೆಆರ್ ರೋಡ್ನಲ್ಲಿ ಈ ಘಟನೆಯಾಗಿದೆ. ರಸ್ತೆ ಗುಂಡಿಯಲ್ಲಿ ಬಿಎಂಟಿಸಿ ಬಸ್ನ ಚಕ್ರ ಸಿಲುಕಿ ಪರದಾಡುವಂತಾಗಿದೆ. ಪದ್ಮನಾಭನಗರದಿಂದ ಮಾರ್ಕೆಟ್ ಕಡೆಗೆ ಈ ಬಸ್ ತೆರಳ್ತಾ ಇತ್ತು. ಪೈಪ್ಲೈನ್ ಕಾಮಗಾರಿ ಎಡವಟ್ಟಿನಿಂದ ಈ ಅವಾಂತರ ಆಗಿದೆ. ಸಂಚಾರಿ ಪೊಲೀಸರಿಗೆ ಕರೆ ಮಾಡಿ ಈ ಮಾಹಿತಿಯನ್ನ ನೀಡಿದ್ರು. ಅವ್ರ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಬಂದಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಪೈಪ್ಲೈನ್ ಕಾಮಗಾರಿ ಮಾಡಿದ್ದು ಸರಿ, ಒಪ್ಕೊಳ್ಳೋಣ. ಆದ್ರೆ ಕಾಮಗಾರಿ ಆದ್ಮೇಲೆ ಗುಂಡಿ ಮುಚ್ಚಬೇಕಲ್ವಾ? ಕಾಮಗಾರಿ ಆಯ್ತು, ಗುಂಡಿ ಬಿಟ್ರು, ತಂಪಾಡಿ ತಾಮ್ ಹೋಗ್ಬಿಟ್ರು. ಈಗ ಬಿಎಂಟಿಸಿ ಬಸ್ ಚಕ್ರ ನೋಡಿ ಯಾವ ರೀತಿಯಾಗಿ ಸಿಲ್ಕೊಂಡ್ಬಿಟ್ಟಿದೆ. ಅರ್ಧ ಚಕ್ರ ಪೂರ್ತಿ ಆ ಗುಂಡಿ ಒಳಗೆ ಹೋಗಿದೆ. ಆ ಕಾಮಗಾರಿಗೆ ಅಂತ ತೆಗೆದಿರೋ ಮಣ್ಣು, ಜಲ್ಲಿಕಲ್ಲು ಎಲ್ಲದನ್ನು ಅಲ್ಲೇ ಬಿಟ್ಟಿದ್ದಾರೆ. ಇನ್ನು ಸಂಚಾರಿ ಪೊಲೀಸರು ಕರೆ ಮಾಡಿ ಬಗ್ಗೆ ಮಾಹಿತಿ ಕೊಟ್ಟರು, ರೆಸ್ಪಾನ್ಸೇ ಮಾಡ್ತಿಲ್ವಂತೆ. ನಮ್ಮ ಅಧಿಕಾರದ ಅಡಿಯಲ್ಲಿ ಬರಲ್ಲ ಇದು ಅಂತ ಸುಮ್ಮನಾಗ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರದಿಂದ ಅಥವಾ ಜಿಬಿಎ ಅಧಿಕಾರಿಗಳಿಂದ ಆಗ್ತಿರುವಂತಹ ನಿರ್ಲಕ್ಷ್ಯ ಅವರಿಗೆ ಇದರಿಂದ ತಿಳಿಬೇಕು. ಆದಷ್ಟು ಬೇಗ ಇಂತಹ ವಿಚಾರಗಳು ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು.